ನನ್ನ ಕೊಲೆ ಮಾಡಕ್ ನೀವು ಕೊಲೆ ಮಾಡೋ ಸಂಚು ನಡೆಸಿದ್ದೀರಿ. ಯಾರು ನಿಮ್ಗೆ ಅರ್ಥ ಕೊಟ್ಟು ನಿಂತಿಲ್ಲಿ ನೀವು ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ಸ್ಕೊಂಡ್ ಬಂದ್ರಿ? ನೀವು ಯಾಕೆ ಸುತ್ತಿಸ್ತಾ ಇದೀರಿ? ನನ್ನನ್ನ ತಗೊಂಡಿಲ್ಲ. ನನ್ನ ಕೊಲೆ ಮಾಡಕ್ ನೀವು ಕೊಲೆ ಮಾಡೋ ಸಂಚು ನಡೆಸಿದ್ದೀರಿ. ಯಾರು ನಿಮ್ಗೆ ಅರ್ಥ ಕೊಟ್ಟು ನಿಂತಿಲ್ಲಿ ನೀವು ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ಸ್ಕೊಂಡ್ ಬಂದ್ರಿ? ನೀವು ಯಾಕೆ ಸುತ್ತಿಸ್ತಾ ಇದೀರಿ? ನನ್ನನ್ನ ತಗೊಂಡಿಲ್ಲ. ನನ್ನ ಕೊಲೆ ಮಾಡಕ್ ನೀವು ಕೊಲೆ ಮಾಡೋ ಸಂಚು ನಡೆಸಿದ್ದೀರಿ. ಯಾರು ನಿಮ್ಗೆ ಅರ್ಥ ಕೊಟ್ಟು ನಿಂತಿಲ್ಲಿ ನೀವು ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ಸ್ಕೊಂಡ್ ಬಂದ್ರಿ? ನೀವು ಯಾಕೆ ಸುತ್ತಿಸ್ತಾ ಇದೀರಿ? ನನ್ನನ್ನ ತಗೊಂಡಿಲ್ಲ. ನನ್ನ ಕೊಲೆ ಮಾಡಕ್ ನೀವು ಕೊಲೆ ಮಾಡೋ ಸಂಚು ನಡೆಸಿದ್ದೀರಿ. ಸಂಚು ಮಾಡ್ತಾ ಇದ್ದೀರಿ ನೀವು. ಕೊಲೆ ಮಾಡೋ ಸಂಚು ಮಾಡ್ತಾ ಇದ್ದೀರಿ. ಕೊಲೆ ಮಾಡೋ ಸಂಚು ಮಾಡ್ತಾ ಇದ್ದೀರಿ. ಕೊಲೆ ಮಾಡೋ ಸಂಚು ಮಾಡ್ತೀಯ. ಸಂಚು ಮಾಡ್ತಾ ಇದ್ದೀರಿ ನೀವು. ಕೊಲೆ ಮಾಡೋ ಸಂಚು ಮಾಡ್ತಾ ಇದ್ದೀರಿ. ಕೊಲೆ ಮಾಡೋ ಸಂಚು ಮಾಡ್ತಾ ಇದ್ದೀರಿ. ಕೊಲೆ ಮಾಡೋ ಸಂಚು ಮಾಡ್ತೀಯ. ಸುಮಾರು 8 ಗಂಟೆಗೆ ನಮ್ಮನ್ನು ಖಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. ನನ್ನ ಮೇಲೆ ಯಾವ ಮೊಕದ್ದಮೆ ದಾಖಲಾಗಿದೆ ಅಂತ ನನಗೆ ಹೇಳಿಲ್ಲ. ನಾನು ಕೊಟ್ಟ ದೂರನ್ನು ಗಂಟೆಗಟ್ಟಲೆಯಿಂದ ಸ್ವೀಕಾರ ಮಾಡ್ದಲೇ ನಾನು 0 FIR ಹಾಕಿ ಅಂತ ಹೇಳ್ತಾ ಇದ್ದೀನಿ. ನಾನು ಕೊಟ್ಟ ದೂರನ್ನು ದಾಖಲಿಸ್ತಾ ಇಲ್ಲ. ಈಗ ಇಲ್ಲಿಂದ ಇನ್ನೆಲ್ಲಿಗೋ ಕರ್ಕೊಂಡು ಹೋಗುವಂಥ ಸಂಚು ನಡೆಸ್ತಾ ಇದ್ದಾರೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನನ್ನ ಜೀವಕ್ಕೆ ಅಪಾಯ ಇದೆ. ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಕಾರಣ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ. ಅವ್ರ ಜವಾಬ್ದಾರಿ ಹೊತ್ಕೋಬೇಕಾಗತ್ತೆ. ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಕೊಲೆ ಮಾಡ್ತಕ್ಕಂಥ ಸಂಚು ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಭಾಪತಿಗಳಿಗೂ ಈಗಾಗಲೇ ದೂರು ಕೊಟ್ಟಿದ್ದೀನಿ. ಹತ್ತತ್ರ 3:45 ಗಂಟೆ ಆಯಿತು ನಾನು ಪೊಲೀಸ್ ಠಾಣೆಗೆ ಬಂದು. ಏನು ದೂರಿದೆ ಅಂತಲೂ ಹೇಳಿಲ್ಲ, ನಮಗೆ ಏನು ಬೇಕು ಅಂತಲೂ ಕೇಳಿಲ್ಲ. ಹೀನಾಯವಾಗಿ ನಡೆಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ನನಗೆ ಸ್ಪಷ್ಟತೆ ಇಲ್ಲ. ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ಪೊಲೀಸರು ಮತ್ತು ಇಲ್ಲಿಯ ಸರ್ಕಾರ, ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್, DK ಶಿವಕುಮಾರ್ ಅವ್ರ ತಂಡವೇ ಇದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲವೂ ನಿಗೂಢವಾಗಿದೆ. ಯಾವುದೋ ಕ್ರಿಮಿನಲ್ಗಳನ್ನು ನಡೆಸ್ಕೊಳ್ಳೋ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ. ಅವರು ನಡೆಸ್ಕೊಳ್ತಿರೋ ರೀತಿ ಅನುಮಾನ ಹುಟ್ಟಿಸ್ತಾ ಇದೆ. ಪ್ರತಿಯೊಂದು ನಡೆಯೂ ಕೂಡ ಅನುಮಾನಾಸ್ಪದವಾಗಿದೆ ಅವರು ನಡ್ಕೊಳ್ತಿರ್ತಕ್ಕಂಥ ರೀತಿ. ನಾನೊಬ್ಬ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದವನು. ನಾನು ಕೊಟ್ಟ ದೂರಿಗೆ 0 FIR ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ರೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇದೆಲ್ಲವೂ ಅವರು ತುರ್ತು ಪರಿಸ್ಥಿತಿಯ ಕಾಲಘಟ್ಟ. ಇದು CT ರವಿ ಅವರ ಆರೋಪ ಆದ್ರೆ ಮತ್ತೊಂದು ಕಡೆ ನೋಡ್ತಾ ಇದ್ದೀರಾ, ಇಡೀ ರಾತ್ರಿ ಪೊಲೀಸರ ಜೊತೆಯಲ್ಲಿ ಯಾವ ರೀತಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ನಿರ್ಜನ ಪ್ರದೇಶ, ಯಾರೂ ಇಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ CT ರವಿ ಅವರನ್ನ. ಒಂದ್ ಕಡೆ CT ರವಿ ಅವರು ಮೇಲಿಂದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಈ ರೀತಿ ನಿರ್ಜನ ಪ್ರದೇಶದಲ್ಲಿ, ಯಾರೂ ಇಲ್ಲದೆ ಇರುವಂತಹ ಪ್ರದೇಶದಲ್ಲಿ ಈ ರೀತಿಯಾಗಿ ಪೊಲೀಸ್ ಜೀಪ್ ಅನ್ನ ನಿಲ್ಲಿಸಿದ್ದಾರೆ. ಇದ್ರೊಳಗೆ CT ರವಿ ಇದ್ದಾರೆ. ಇದು ಆತಂಕಕ್ಕೆ ಕಾರಣ ಆಗಿದೆ CT ರವಿಗೆ ಸಹ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮಾರ್ಗವನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗ ನೋಡ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಅಲ್ಲಿ ಅಕ್ಕಪಕ್ಕದಲ್ಲಿ ಏನೇನೂ ಇಲ್ಲ, ವಾಹನಗಳ ಓಡಾಟವೂ ಇಲ್ಲ, ಒಂದು ಅಂಗಡಿ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ. ಇಂತಹ ಸ್ಥಳದಲ್ಲಿ ನಿಲ್ಲಿಸಿ ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಪೊಲೀಸರು? ರಸ್ತೆನೇ ಸರಿ ಇಲ್ಲ, ಅಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾದ್ರೆ CT ರವಿ ಅವರನ್ನು? ಯಾಕೆ ಈ ರೀತಿಯಾಗಿ ಸುತ್ತಾಡಿಸ್ತಾ ಇದ್ದಾರೆ ಅನ್ನುವಂತ ಅನುಮಾನ ಕಾಡ್ತಾ ಇದೆ. ಇದರ ಜೊತೆಗೆ CT ರವಿ ಅವರು ಸಹ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನನ್ನ ಕೊಲೆ ಮಾಡುವಂತಹ ಸಂಚು ರೂಪಿಸಿದ್ದಾರೆ, ಹಾಗಾಗಿ ಈ ರೀತಿಯಾಗಿ ಜೀಪ್ ಅನ್ನ ನಿಲ್ಲಿಸ್ತಾರೆ, ಫೋನಲ್ಲಿ ಮಾತಾಡ್ತಾರೆ, ಮತ್ತೆ ಬರ್ತಾರೆ ಪೊಲೀಸರು. ಹೀಗಾಗಿ ನನ್ನ ಕೊಲೆಗೆ ಸಂಚು ರೂಪಿಸ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅವರು ಆರೋಪ ಮಾಡೋ ರೀತಿಯಲ್ಲೇ ಪೊಲೀಸರು ಸಹ ನಡೆದುಕೊಳ್ತಾ ಇದ್ದಾರೆ. ಹಾಗಾದ್ರೆ ಈ ರೀತಿಯಾಗಿ ಯಾರು ಇಲ್ಲದಂತಹ ಜಾಗಕ್ಕೆ ಕರ್ಕೊಂಡೋಗಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಬೆಳಕೇ ಇಲ್ಲ, ಬೀದಿ ದೀಪವಂತೂ ಇಲ್ಲವೇ ಇಲ್ಲ, ರಸ್ತೆನೇ ಇಲ್ಲ, ಅಲ್ಲಿ ಸುತ್ತಮುತ್ತ ಮನೆಗಳಿಲ್ಲ, ಯಾವುದೇ ಅಂಗಡಿಗಳು ಸಹ ಕಾಣಿಸ್ತಾ ಇಲ್ಲ, ಕಂಪ್ಲೀಟ್ ಆಗಿ ಕತ್ತಲು. ಆ ಗಾಡಿ ಬೆಳಕು ಮಾತ್ರ ಕಾಣಿಸ್ತಾ ಇರೋದು. ಇಂತಹ ನಿರ್ಜನ ಪ್ರದೇಶಕ್ಕೆ CT ರವಿ ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ಈಗ ಕಾರ್ಯಕರ್ತರು ಸಹ
ಈ ಗಾಡಿ ಎಲ್ಲೆಲ್ಲ ಹೋಗ್ತಾ ಇದೆ ಅಂತ ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಹ ಇದೆ ಬಿಜೆಪಿ ಕಾರ್ಯಕರ್ತರು. ಮತ್ತೆ ಜೊತೆಗೆ ಅವರೆಲ್ಲಾದ್ರೂ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಬಿಜೆಪಿ ಕಾರ್ಯಕರ್ತರು ಅಲ್ಲಿಂದಲೂ ಸಹ ಮಾರ್ಗ ಬದಲಾವಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಬೆಳಗ್ಗೆ ಇರೋಣಪ್ಪ, ಬೆಳಗಾವಿ ಎಲ್ಲ ಬರ್ರಿ. ಅಧ್ಯಕ್ಷ ಅಲ್ಲಪ್ಪ, ಏನ್ ಹೇಳ್ಬೇಕು ಹೇಳ್ರಿ ಸರ್? ಸುಭಾಷ್ ಅದರ್ಥ ಏರ್ಪೋರ್ಟ್ ಬರ್ರಿ ಹೇಳಿ ಅವ್ರಿಗೆ. ಕಿಶೋರ್ ನಾ ಮಾತಾಡ್ತೇನೆ. ಜಿಲ್ಲಾಧ್ಯಕ್ಷರಿಗೆ ಪರಿಷತ್ನಲ್ಲಿ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ವಾಗ್ಯುದ್ಧ ನಡೆಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ ಅನ್ನುವಂತ ಆರೋಪ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ಎಂಎಲ್ಸಿ ಅವರನ್ನ ಬಂಧಿಸಿ ಖಾನಾಪುರದ ಪೊಲೀಸರು ಕರೆದುಕೊಂಡು ಹೋದ್ರು. ಖಾನಾಪುರ ಠಾಣೆಯಿಂದ ಹಾಗಾದ್ರೆ ರಾತ್ರೋರಾತ್ರಿ ಎಲ್ಲಿ ಕರ್ಕೊಂಡು ಹೋದ್ರು ಅನ್ನುವಂತ ಪ್ರಶ್ನೆ ಇದೆ. ಖಾನಾಪುರ ಠಾಣೆಯಿಂದ ರಾತ್ರಿ ಏನೋ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡಿದ್ದಾರೆ. ಆಮೇಲೆ ಬೆಳಗ್ಗೆ 3 ಗಂಟೆಗೆ ರಾಮದುರ್ಗ ಠಾಣೆಗೆ ಸಹ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡ್ತಾರೆ. ಬೆಂಗಳೂರಿಗೆ ಬರೋ ಬದಲು ರಾಮದುರ್ಗ ಠಾಣೆಗೆ ಕರೆದೊಯ್ದಿದ್ದಾರೆ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಂತ. ರಾಮದುರ್ಗ ಠಾಣೆಯಿಂದ ಸಿಟಿ ರವಿಯನ್ನ ಮತ್ತೆ ಶಿಫ್ಟ್ ಮಾಡ್ತಾರೆ. ಇಡೀ ರಾತ್ರಿ ಪೊಲೀಸ್ ವಾಹನದಲ್ಲಿ ಸಿಟಿ ರವಿ ಅವರನ್ನ ಸುತ್ತಾಡಿಸ್ತಾ ಇದ್ದಾರೆ. ನಿದ್ರೆ ಮಾಡೋದಕ್ಕೂ ಸಹ ಸಿಟಿ ರವಿ ಅವರನ್ನು ಬಿಟ್ಟಿಲ್ಲ. ಆ ರೀತಿಯಾಗಿ ಸುತ್ತಾಡಿಸ್ತಾ ಇದ್ದಾರೆ. ನೇರವಾಗಿ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾನೆ. ಅಲ್ಲಿ ಇಲ್ಲಿ ಸುತ್ತಾಡಿಸ್ತಾ ಇದ್ದಾರೆ ಪೊಲೀಸರು. ಹೀಗಾಗಿ ಸಿಟಿ ರವಿ ಸಹ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನನ್ನನ್ನ ಕೊಲೆ ಮಾಡುವಂತಹ ಸಂಚು ರೂಪಿಸಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರಿಗೆ ಪೊಲೀಸ್ ಜೀಪ್ ಹತ್ತುವಂತಹ ಸಂದರ್ಭದಲ್ಲಿ ಖಾನಾಪುರದಲ್ಲಿ ತಲೆಗೆ ಪೆಟ್ಟಾಗತ್ತೆ. ಹಾಗಾಗಿ ಅವರಿಗೆ ಬ್ಯಾಂಡೇಜ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಬ್ಯಾಂಡೇಜ್ ಮಾಡಿ ಕರ್ಕೊಂಡು ಬಂದ ನಂತರದಲ್ಲಿ ಮತ್ತೊಂದು ಕಡೆ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ರಸ್ತೆ ಮಧ್ಯದಲ್ಲೇ ಕುಳಿತು ಸಿಟಿ ರವಿ ಆಕ್ರೋಶ ಹೊರ ಹಾಕಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನನ್ನ? 11 ಗಂಟೆಗೆ ಹೊರಟಿದ್ದು ಖಾನಾಪುರದಿಂದ, ಇನ್ನೂ ಸಹ ಸುತ್ತಿಸ್ತಾನೆ ಇದ್ದೀರಾ. ನನ್ನನ್ನು ಕೊಲೆ ಮಾಡೋಕೆ ಸಂಚು ರೂಪಿಸ್ತಾ ಇದ್ದೀರಾ ಅಂತ ಆರೋಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಬಿಜೆಪಿ ನಾಯಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಶಾಸಕ ಅರವಿಂದ್ ಬೆಲ್ಲದ್ ಆಕ್ರೋಶ ಹೊರ ಹಾಕಿದ್ದಾರೆ. ಖಾನಾಪುರ ಪೊಲೀಸ್ ಠಾಣೆಯಿಂದ ಸಿಟಿ ರವಿಯನ್ನ ಕರೆದೊಯ್ದಿದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿ ಕೋರ್ಟ್ಗೆ ಕರೆದೊಯ್ತಾ ಇದ್ದೀವಿ ಅಂತ ಹೇಳಿದ್ರು. ಸಿಟಿ ರವಿಯನ್ನ ಎಲ್ಲಿ ಕರೆದುಕೊಂಡು ಹೋದ್ರು ನಮಗ್ ಗೊತ್ತಿಲ್ಲ ಅಂತ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ರವಿಗೆ ಏನಾದ್ರೂ ಆದ್ರೆ ಅದಕ್ಕೆ ಸಿಎಂ ಡಿಸಿಎಂ ನೇರ ಕಾರಣ ಆಗ್ತಾರೆ. ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿಟಿ ರವಿಗೆ ಪೊಲೀಸರು ಹೊಡೆಯುವ ಭಯ ಇದೆ. ಸಿಟಿ ರವಿ ಜೀವದ ರಕ್ಷಣೆ ಆಗಬೇಕು. ಖಾನಾಪುರ ಠಾಣೆ ಎದುರಿಗೆ ಅರವಿಂದ್ ಬೆಲ್ಲದ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಟಿ ರವಿ ಅವರನ್ನು ಎಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ರವಿ ಅವ್ರನ್ನ ಖಾನಾಪುರ ಪೊಲೀಸ್ ಸ್ಟೇಷನ್ನಿಂದ ಅತ್ಯಂತ ಅಮಾನುಷವಾಗಿ ಪೊಲೀಸರು ಒಯ್ದಿದ್ದು ನಾವೆಲ್ಲ ನೋಡಿದ್ದೇವೆ. ಅವ್ರನ್ನ ಇಲ್ಲಿಂದ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತೇವೆ ಅಂತ ಮೊದಲು ಪೊಲೀಸ್ ಸ್ಟೇಷನ್ದಲ್ಲಿ ನಮಗೆ ಹೇಳಿದರು. ನೀವು ಕೂಡ ನೋಡಿದರೆ ಅವ್ರ ತಲೆ ಮೇಲೆ ಅದು ಎಲ್ಲ ರಕ್ತ ಅದು ಬರ್ತಿತ್ತು. ಇಲ್ಲಿಂದ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೇವೆ, ನೀವು ಹೇಳ್ರಿ ಸಿಟಿ ರವಿ ಅವ್ರನ್ನ ಎಲ್ಲಿ ಒಯ್ದಿರಿ, ಅವ್ರಿಗೆ ಅವ್ರ ಜೀವಕ್ಕೆ ಅಥವಾ ಅವ್ರಿಗೆ ಮೇಲೆ ಏನಾದರೂ ಕೂಡ ಹಾನಿ ಆತಂತಂದ್ರೆ ಅದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದಕ್ಕೆ ಕಾರಣವೇ, ಅದಕ್ಕೆ ರೆಸ್ಪಾನ್ಸಿಬಲ್ ಆಗ್ತಾರೆ. ಅವರೇ ಅದಕ್ಕೆ ಜವಾಬ್ದಾರಿ ಹೊರಬೇಕಾಗ್ತದೆ. ಎಲ್ಲಿ ಕರ್ಕೊಂಡು ಹೋದ್ರು ಸರ್? ಏನಾದರೂ ಎಲ್ಲಿಗೆ ಹೋದ್ರಂತೆ ನಮ್ಗೇನು ಗೊತ್ತಿಲ್ಲ. ಪೊಲೀಸರೇ ಈ ರೀತಿ ಮಾಡಕತ್ರಿ? ಹಿಂಗೆ ಸರ್ಕಾರ ಮಾಡತ್ತದ, ಬರೀ ಪೊಲೀಸರಲ್ಲ, ಸರ್ಕಾರನ ಈ ರೀತಿ ಮಾಡತ್ತದ. ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಸರ್ಕಾರ ಪೊಲೀಸರು ಈ ಕೆಲಸ ಮಾಡ್ತಾ ಇದ್ದಾರೆ. ಜೀವ ಭಯ ಇದೆ ಅಂತ ನಮ್ಗೆ ಸಂಪೂರ್ಣ ಹೆದರಿಕೆ ಐತಿ. ಸಿಟಿ ರವಿಯವರ ಜೀವದ ರಕ್ಷಣೆ ಆಗಬೇಕು, ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಈಗ ಅವ್ರನ್ನೆಲ್ಲ ಒಯ್ದಾರ, ಅವ್ರ ಜೀವಕ್ಕೆ ಏನು ಮಾಡ್ತಾರೆ, ಅವ್ರಿಗೇನು ಹೊಡೆಯೋದು ಬಡಿಯೋದು ಅಲ್ಲಿ ಏನೇನು ಆಗ್ತೈತಿ ಏನು ನಮಗೆಲ್ಲ ಹೆದರಿಕೆ ಐತಿ. ಕಮಿಷನರ್ ಅವ್ರು ಕೇಳಿದ್ರ ಸರ್ ಎಲ್ಲಿ ಕರ್ಕೊಂಡು ಹೋದ್ರಿ? ಕಮಿಷನರ್ ಏನು ಬಾಯ್ ಬಿಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.